ನಂಗೂ ತುಂಬಾ ಇಷ್ಟ. ಮತ್ತೆ ನಿಮ್ಗೆ ಗೊತ್ತಾ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ದೋಸೆ ಮಾಡ್ತಾರೆ ಅಂತ? ಗೊತ್ತು, ಬೇರೆ ಬೇರೆ ತರ ದೋಸೆನೂ ಮಾಡ್ತಾರೆ, ಬೇರೆ ಬೇರೆ ಭಾಷೆನೂ ಮಾತಾಡ್ತಾರೆ. ಇವತ್ತು ನಮ್ಮ ಸಂಗಮದ ಪುಟ್ಟಾಣಿಗಳು ನಮಗೆ ಎಲ್ಲ ತರಹದ ದೋಸೆ ತಿನ್ನಿಸಿ ಬೇರೆ ಬೇರೆ ಭಾಷೆನೂ ಪರಿಚಯ ಮಾಡಿಸ್ತಾರಂತೆ. ಬನ್ನಿ ನೋಡೋಣ, ಆನಂದಿಸೋಣ. ನಮ್ಮ ಕನ್ನಡ ಶಾಲೆಯ ಪುಟಾಣಿಗಳ ಒಂದು ಕಿರುಹಾಸ್ಯ ನಾಟಕ ಮತ್ತು ನೃತ್ಯ ರೂಪಕ ದೋಸೆ ಫ್ಯಾಮಿಲಿ. ಇವಾಗ ಭಾರತಿ ಆಂಟಿ ಸ್ಟೇಜ್ ಮೇಲೆ ಬರೋದು ಕೇಳ್ಕೊತೀನಿ ಈ ಪ್ರೋಗ್ರಾಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಕ್ಕೆ. ಬಟ್ ಅದಕ್ಕೆ ಮುಂಚೆ ಕನ್ನಡ ಶಾಲೆ ರೆಕಗ್ನಿಷನ್ ಆಮೇಲೆ ಫೋಟೋಸ್ಗೆ ಯಾರು ಇನ್ವಾಲ್ವ್ ಆಗಿದ್ದಾರೋ ಸ್ಟೇಜ್ ಪಕ್ಕ ನಿಂತ್ಕೊಳ್ಳೋಕೆ ಹೇಳ್ತೀನಿ. ಮಾಡಿ ನೋಡು ಮದ್ದಿನ ಗುಣ, ಹೊಯ್ದು ನೋಡು ಹಿಟ್ಟಿನ ಗುಣ. ನಮ್ಮ ಕನ್ನಡ ನಾಡು ದೋಸೆಗಳ ಬೀಡು. ಸಾದಾ ದೋಸೆ, ಮೈಸೂರು ದೋಸೆ, ನೀರು ದೋಸೆ, ಕಾಯಿ, ರಾಗಿ, ಮೆಂತೆ, ಅಡೆ ದೋಸೆ, ಹೀಗೆ ಒಂದೇ ಎರಡೇ. ಆದ್ರೆ ಇದೆಲ್ಲ ಮಾಡಲಿಕ್ಕೆ ಸಮಯ ಯಾರಿಗಿದೆ ಈಗಿನ ಕಾಲದಲ್ಲಿ? ಬಿಸಿ 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 ಲೈಫ್. ಅದಕ್ಕೆ ನೋಡಿ ದಿನ ಬೆಳಗಾದ್ರೆ ದರ್ಶನಿಗೆ ದರ್ಶನ. ನಮ್ಮೂರ ಶಣೈ ಮಾವಂತೂ ದೋಸೆಗಳಲ್ಲಿ ಭಾರೀ ಎತ್ತಿದ ಕೈ. ಏನೂ ಕೂಡ ಗರಿ ಗರಿ ಪರಿಮಳ, ವಾಹ್. ಅದರ ಜೊತೆ ಸವಿಯಲು ಬೇಕಾದ ಬಗೆ ಬಗೆಯ ಚಟ್ನಿಗಳು, ಬಾಜಿ, ಹೀಗೆ ಬಿಸಿ ಬಿಸಿ ಕಾಫಿ ಕೂಡ. ನಮ್ಮ ಕನ್ನಡ ನಾಡಿನ ತರತರದ ಭಾಷೆ, ಸಿರಿವಂತ, ಬಡವ, ಬಾಲ, ಯುವಕ, ವೃದ್ಧ, ಆ ಧರ್ಮ ಈ ಧರ್ಮ ಎಲ್ಲರನ್ನೂ ಒಗ್ಗೂಡಿಸುವಂತಹ ವಿಸ್ಮಯ ಈ ದರ್ಶಿನಿಗಳಲ್ಲಿದೆ. ಇವತ್ತು ಶಣೈ ಮಾಮ್ ದೋಸೆ ದರ್ಶಿನಿಯಲ್ಲಿ ಏನ್ ಮಾತುಕತೆ ಕಾರ್ಬಾರ್ ನಡೀತಿದೆ ಅಂತ ನೀವೇ ನೋಡಿ. ಹಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಚಟ್ನಿ ಬಾಜಿ ಇಲ್ಲದೆ ಮಸಾಲ ದೋಸೆ ತಿನ್ನಬೇಡ. ನಾನು ಭಾರೀ ದೊಡ್ಡ ಮಸಾಲ ದೋಸೆ ಭಕ್ತ. ಹಿತ್ತಲಗಿದ ಮದ್ದಲ್ಲ, ಔತಣಕ್ಕೆ ನೀರು ದೋಸೆ ಸಲ್ಲ ಅಲ್ವಾ? ಈಗ ಏನಂತೀರಾ? ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ಲು ಬುದ್ಧಿ. ಹಾಸಿಗೆ ಇದ್ದಷ್ಟು ಕಾಳು ಚಾಚು, ಕಾಬಡಿ ಇದ್ದಷ್ಟೇ ದೋಸೆ ಹಾಕು ಅಂತ. ಸಾಲ ಮಾಡಿ ಮಸಾಲೆ ದೋಸೆ ತಿನ್ನೋದಕ್ಕಿಂತ 40 ನೀರು ದೋಸೆ ತಿನ್ನು ಮಗ ಅಂತ. ಅದನ್ನೇ ಪಾಕಿಸ್ತಾ ಇದ್ದೀನಿ ಸಾವುಕಾರೆ. ಗೋಪಣ್ಣ, ಎಷ್ಟು ಚಲೋ ಹೇಳಿದ್ರಿ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ನೋಡ್ರಿ, ನುಡಿದರೆ ಮುತ್ತಿನ ಹಾರದಂತರಬೇಕು, ನುಡಿದರೆ ಮಾಣಿಕ್ಯದ ದೀಪವಂತರಬೇಕು, ಸತ್ತು ಸುತ್ತಿಂದು ಬಿಸಿ ಬಿಸಿ ಕಾಫಿ ಕುಡಿಯುವಂತರಬೇಕು. ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಬಾಯ್ ಚಲೋ ಐತಿ ನೋಡ್ರಿ. ಚಕ್ರಾಕಾರಾಯ ಇದಂತಿ ದೋಸಾ, ಒಳ್ಳೆ ಖಾರಾಯ ಇದಂತಿ ಚಟ್ನಿ, ಸ್ವಲ್ಪ ಖಾರಾಯ ಇದಂತಿ ಸಾಂಬಾರ್, ಪಕ್ಕದಲ್ಲಿ ಬಿಸಿ ಬಿಸಿ ಕಾಫಿ ಕೊಡೆಯ. ಹರ ಹರ ಶ್ರೀ ಚನ್ನ ಸೋಮೇಶ್ವರ.
ಹಾ, ನಮ್ಮನೆಯಲ್ಲಿ ನಮ್ಮ ಅಜ್ಜಿ ದೋಸೆ ಹಿಟ್ಟು ಮಾಡಿದ್ರೆ ವಾರ ಪೂರ್ತಿ ದೋಸೆ ದೋಸೆ ದೋಸೆ, ಪಡ್ಡು ಪಡ್ಡು ಪಡ್ಡು, ಉತ್ತಪ್ಪ ಅಷ್ಟೇ. ಹಾ, ಏನ್ ಹೇಳಿದ್ರಿ? ನಿಮ್ಮನೆಯಲ್ಲೇ ಇದೆ ಕತೆನಾ? ಹಾ, ಸರಿ, ಹೋಗ್ರಿ. ಎಲ್ಲಾರ ಮನೆ ದೋಸೆನೆ ತೂತೆ, ಆದ್ರೆ ಕಾವಲಿನೇ ತೂತಾದ್ರೆ ಪ್ರಾಬ್ಲಮ್ ನೋಡಿ. ಆಕಾರ ಬಣ್ಣ ಹೇಗಿದ್ರೆ ಮಾಡ್ರೆ ಹೆಲ್ದಿ ಆಗಿರಬೇಕು. ನನ್ನ ಮಟ್ಟಿಗೆ ಕಲ್ಲಿನ ಕಾವಲಿಯಲ್ಲಿ ಮಾಡಿದ್ದು ಉತ್ತಮ, ಕಬ್ಬಿಣದಲ್ಲಿ ಮಾಡಿದ್ದು ಮಧ್ಯಮ, ನಾನ್ ಸ್ಟಿಕ್ ಕಾವಲಿಯಲ್ಲಿ ಮಾಡಿದ್ದು ಹಾಳು. ನೋಡಿ, ಇಂಪಾರ್ಟೆಂಟ್ ಟು ರಿಮೆಂಬರ್, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ತೂತಿಲ್ಲದಿದ್ದುದು ದೋಸೆ ಅಲ್ಲ. ಓಯ್ ಶಲೇಮಾಮ್, ನನ್ನ ಮಗಳಿಗೊಂದು ಚೀಸ್ ದೋಸೆ ಪ್ಯಾಕ್ ಮಾಡಿ ಮಾರ್ರೆ. ಒಂದ್ ಚೀಸ್ ದೋಸೆಲೆ, ಒಂದ್ ಚೀಸ್ ದೋಸೆ. ಎಂಚಿನ ಕತೆ ಮಾರ್ರೆ. ಚೀಸ್ ದೋಸೆ ಅಂತೆ, ಚೀಸ್ ದೋಸೆ. ಮಸಾಲೆ ದೋಸೆ ಆಯ್ತು, ಡಯಟ್ ದೋಸೆ, ಬೆಣ್ಣೆ ಎಣ್ಣೆ ಏನು ಎಲ್ಲ, ಗರಿ ಗರಿ ಅಂತೂ ಇಲ್ವೇ ಇಲ್ಲ. ಪಲ್ಯದಲ್ಲಿ ಖಾರ ಇಲ್ಲ, ಚಟ್ನಿಯಲ್ಲಿ ರುಚಿಯೂ ಇಲ್ಲ, ನಾತ ಇಲ್ಲ, ಪರಿಮಳ ಇಲ್ಲ, ಕಣ್ಣಿಗೆ ಹಿತವು ಇಲ್ವೇ ಇಲ್ಲ. ನನಗೆ ತಿನ್ನಲು ಮನಸ್ಸಿಲ್ಲ. ದೋಸೆಗೂ ದಾಸ್ಯ ಬಂತು. ಸ್ವದೋಸೆ ಸ್ವದೋಸೆ ಜಾಗೃತಿ ನಡೆಸುತ್ತೇನೆ. ನೀವೆಲ್ಲ ನನಗೆ ಬೆಂಬಲ ನೀಡಬೇಕು. ನೀವೆಲ್ಲ ಸಪೋರ್ಟ್ ಮಾಡಿ. ಟೊಮೆಟೊ ಸಾಸಿಗೆ ಧಿಕ್ಕಾರ, ಕಾಯಿ ಚಟ್ನಿಗೆ ಜೈ ಜೈ ಜೈ. ಟೊಮೆಟೊ ಸಾಸಿಗೆ ಧಿಕ್ಕಾರ, ಕಾಯಿ ಚಟ್ನಿಗೆ ಜೈ ಜೈ ಜೈ. ಶಾಂತಿ ಶಾಂತಿ ಶಾಂತಿ. ಕಸಲೆ ಮಾರಾಯ ತುಂಗೆಲೆ. ದೋಸೆಯಿಂದ ದೇಶ ವಿಭಜನೆ ಬೇಡ. ಕಾಯಿ ಚಟ್ನಿ ಇರಲಿ, ಸಾಂಬಾರ್ ಇರಲಿ, ಚೀಸ್ ಇರಲಿ, ಟೊಮೆಟೊ ಸಾಸ್ ಇರಲಿ, ಜೊತೆ ಅವರವರ ರುಚಿಗೆ ತಕ್ಕಂತೆ ಹಿತಮಿತವಾಗಿ ದೋಸೆ ತಿನ್ನಿ, ಹಂಚಿಕೊಂಡು ತಿನ್ನಿ, ಸಂತೋಷದಿಂದ ತಿನ್ನಿ. ಈಗ ದೋಸೆ ಕವಾಲಿ ಬಿತ್ತು, ಈಗ ದೋಸೆ ಕವಾಲಿ ಆಗೋಣ.
ಹೇಗಿತ್ತು ಮಕ್ಕಳ ದೋಸೆ ಪುರಾಣ? ಬಹಳ ಸೀಮಿತ ಅವಧಿಯಲ್ಲಿ ದಿಢೀರ್ ದೋಸೆಯ ಸವಿಯನ್ನು ಉಣಿಸಿದ ವಿಕಟ ಕವಿಗಳ ಪರಿಚಯ ಮಾಡ್ತೇನೆ. ಸಾಹುಕಾರ ಪಾತ್ರದಲ್ಲಿ ಜತಿನ್ ಶ್ರೀಧರ್, ರೈತ ಗೋಪಣ್ಣ ಪಾತ್ರದಲ್ಲಿ ಕುಶಾಲ್ ಕಾಂತರಾಜ್, ಸ್ಕೂಲ್ ಟೀಚರ್ ಆಗಿ ಸಾನ್ವಿ ರಾಮಗುಂಡ, ಕಾಲೇಜ್ ಕನ್ಯೆಯಾಗಿ ನೇಹಾ ಪಟ್ಲು, ಲೇಡಿ ಡಾಕ್ಟರ್ ಆಗಿ ಸಪ್ತಕ ಉಪಾಧ್ಯಾಯ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಮೇಘನಾ ಹೆಬ್ಬಾರ್ ಹಾಗೂ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಉಣಿಸಿದ ಶಣೈ ದರ್ಶಿನಿಯ ಮಾಲಕರಾಗಿ ವಿವೇಕ್ ಶಣ. ಮಕ್ಕಳಿಗೆ ತರತರದ ಉಡುಗೆ ತೊಡುಗೆಯನ್ನು ಹಾಕಿ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ ಹೆತ್ತವರು ಇಲ್ಲಿ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಹೆತ್ತವರಿಗೆ ಮತ್ತೊಮ್ಮೆ ಚಪ್ಪಾಳೆ. ದೋಸೆ ಫ್ಯಾಮಿಲಿ ಹಾಡನ್ನ ಕನ್ನಡ ಚಿಲಿಪಿಲಿ ಧ್ವನಿಸುರುಳಿಯಿಂದ ಸವಿತಾ ರವಿಶಂಕರ್ ಅವರು ರಚಿಸಿರುವುದು, ಅದರಿಂದ ಆಯ್ದುಕೊಳ್ಳಲಾಗಿದೆ. ಹಾಗೂ ದೋಸೆ ಫ್ಯಾಮಿಲಿಗೆ ಸಂಭಾಷಣೆಯನ್ನು ಬರೆದವರು ಕಾತ್ಯಾಯಿನಿ ಜೋಶಿ ಹಾಗೂ ನಾನು ಭಾರತಿ ಹೆಬ್ಬಾರ್. ತಾಂತ್ರಿಕ ಸಹಾಯವನ್ನು ನೀಡಿದಂತಹ ವಿನೋದ್ ಶನೈ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಇಷ್ಟ ಆಗಿರ್ಬೇಕಲ್ಲ? ಹೌದು. ಸಂಗಮದ ಕೆಲವು ಅನೌನ್ಸ್ಮೆಂಟ್ಗಳನ್ನು ಮಾಡೋಕ್ಕೆ ಸತೀಶ್ ನಂಜಪ್ಪ ಅವರ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ನೆಕ್ಸ್ಟ್ ಪ್ರಸನ್ನ ಅಂಕಲ್ ಡ್ಯಾನ್ಸ್ಗೆ ಅವ್ರು ರೆಡಿ ಆಗಿರ್ಲಿ ಸ್ಟೇಜ್ ಪಕ್ಕ ಅಂತ ಕೇಳ್ತೀನಿ. ಧನ್ಯವಾದ. ಎಲ್ಲ ಸಂಗಮ ಸದಸ್ಯರಿಗೂ ಹಾಗೂ ಈ ನಮ್ಮ ನಾಡ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ಹೊರಗಿನವರಿಗೂ ಒಳಗಿನವರಿಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಕಾರ್ಯಕ್ರಮದ ಈ ಕಾಲಘಟ್ಟದಲ್ಲಿ ನಾವು ಇಲ್ಲಿಯವರೆಗೆ ಏನು ನಡೆದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ನಮ್ಮನ್ನು ಬಹಳ ಉತ್ತೇಜನಗೊಳಿಸುವಂಥ ಕಾರ್ಯಕ್ರಮಗಳು ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋದ ಘಟ್ಟದಲ್ಲಿದ್ದೀವಿ. ಈಗ ಪ್ರತಿ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಹೇಳ್ತಿದ್ದಂಥ ಪ್ರಕಟಣೆ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಂಗಮ ಅನ್ನೋ ಸಂಘ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನು, ಎಲ್ಲವುದು ದೇಣಿಗೆಯಿಂದನೇ ನಡೆಯುವಂಥದ್ದು. ಯಾರಾದರೂ ತಮ್ಮ ಸದಸ್ಯತ್ವವನ್ನು ಮಾಡಿಸಿಲ್ಲ ಅಂತ ಅಂದರೆ ನಮ್ಮ ಖಜಾಂಚಿಯವರಾದಂಥ ಶಶಿ ವಶಿಷ್ಠರವರು ಆ ಸದಸ್ಯತ್ವ ನೋಂದಣಿ ಮಾಡೋದಕ್ಕೋಸ್ಕರ ಕೂತಿದ್ದಾರೆ. ದಯವಿಟ್ಟು ಯಾರಾದರೂ ಇನ್ನೂ ಉಳಿದಿದ್ರೆ ಹೋಗಿ ಅಲ್ಲಿ ಸದಸ್ಯತ್ವ ನೋಂದಣಿ ಮಾಡಿಸ್ಕೋಬೇಕಾಗಿ ಕೋರ್ತೀನಿ. ಎರಡನೇದಾಗಿ ಇದು ಬಹುಮುಖ್ಯವಾದ ಪ್ರಕಟಣೆ. ಕೆಲವರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರನ್ನ ಎಲ್ಲರನ್ನೂ ಒಟ್ಟಾಗಿ ಒಂದೇ ಮಟ್ಟದಲ್ಲಿ ತರೋದಕ್ಕೋಸ್ಕರ ಈಗ ಹೇಳ್ತಾ ಇರೋಂಥದ್ದು. ಇಲ್ಲಿ ನಾವೆಲ್ಲರೂ ಇವತ್ತು ಕೂತು ಒಂದು ಹಬ್ಬ ವಾತಾವರಣವನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇವತ್ತು ಇತ್ತೀಚೆಗೆ ಬಂದಂಥವರು ಎಲ್ಲರೂ ಕೂಡ ಸೇರಿರುವಂಥದ್ದು. ಇದಕ್ಕೆ ಕಾರಣರಾದಂಥವರು ಈ ಮೊದಲು ಈ ಸೈಂಟ್ ಲೂಯಿಸ್ನಲ್ಲಿ ಕನ್ನಡಿಗರು ಅಂತ ಇದ್ರು, ನಾವೆಲ್ಲರೂ ಒಟ್ಟಾಗಬೇಕು, ನಾವೆಲ್ಲರೂ ಒಂದಾಗಿರ್ಬೇಕು, ಒಂದು ನಮ್ಮ ಕನ್ನಡ ನೆಲ ಜಲ ಇದಕ್ಕೋಸ್ಕರವಾಗಿ ಮಾತಾಡುವಂಥ ಭಾಷೆಯನ್ನು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ದುಡಿದಂಥ ಡಾಕ್ಟರ್ ಅನಂತ್ ಮತ್ತು ಜ್ಯೋತಿಕಾ ಮಾನೆಪಳ್ಳಿಯವರು ನಮ್ಮ ಸಂಗಮಕ್ಕೆ ಬಹಳ ರೀತಿಯಲ್ಲಾಗಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಸಂಗಮದ ಈಗಿನ ಸದ್ಯದ ಬೋರ್ಡ್ ಆಫ್ ಟ್ರಸ್ಟಿ ಆಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ.
ಈ ಮೊದಲು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡೋದಕ್ಕೋಸ್ಕರವಾಗಿ ಸಂಗಮದ ಅಧ್ಯಕ್ಷರಾಗಿ ಕೂಡ ಶ್ರಮವಹಿಸಿದ್ರು. ಅಧ್ಯಕ್ಷ